ಮನೆ ನಿಂದೆ. ನಮ್ಮ ಮಕ್ಕಳ ಜೊತೆ ನೀವು ಖುಷಿಯಾಗಿದ್ರೆ ಅದನ್ನ ಕಣ್ಣಾರೆ ನೋಡ್ಕೊಂಡು ನಾನು ಖುಷಿಯಾಗಿದ್ಬಿಡ್ತೀನಿ. ಇದೆಲ್ಲ ಹೇಗಾಯ್ತು? ಕನಸಿನ ತರ ಮುಗ್ದೋಯ್ತು. 2 ಮದುವೆ ಇಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂಡು ಇರ್ಲಿಲ್ಲ ಹೋಗಿ. ನನ್ನಿಬ್ರು ಮಕ್ಕಳು ಮದುವೆ ಕಣ್ಮುಚ್ಚಿ ಬಿಡೋಷ್ಟರಲ್ಲಿ ಆಗೋಯ್ತು. ಆದ್ರೆ ಅದನ್ನ ನೋಡೋ ಅದೃಷ್ಟ ನನಗಿಲ್ಲ ಅಷ್ಟೇ. ಇವು ಡೌಂಟ್ ವೇರಿ ಅಣ್ಣ, ನಿನ್ ದೊಡ್ಡ ಮಗ ಇದಾನಲ್ಲ, ಅವನ್ ಮದ್ವೆನ ಧಾಮ್ ಧೂಮ್ ಅಂತ ಮಾಡೋಣ. ನಾನು ಅನ್ಕೊಂಡಿರ್ಲಿಲ್ಲ, ಎಲ್ಲ ಒಳ್ಳೆ ಇಮ್ಯಾಜಿನೇಷನ್ ತರ ಇದೆ. ನೀನ್ ಯಾಕೆ ಅನ್ಕೊಳ್ತೀಯಪ್ಪ? ನಾನು ಶುಭ ಇರುವಾಗ ಎಲ್ಲ ನಾವು ತಾನೇ ನೋಡ್ಕೊಂಡಿದ್ದು. ಪಾಪ ಶುಭ, ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ತುಂಬಾ ಒಳ್ಳೆ ಹುಡುಗಿ, ತುಂಬಾ ಸಪೋರ್ಟ್ ಮಾಡೋದು. ನಾನು ಲೈಫಲ್ಲೇ ಅಂತ ಹುಡುಗಿನ ನೋಡಿರಲಿಲ್ಲ. ಹೌದೌದು, ಅಕ್ಕ ತಂಗಿದ್ದಿರಿಬ್ರು ತುಂಬ ಒಳ್ಳೆ ಹುಡುಗಿರು. ಅಂಥವ್ರು ನಮ್ಮನೆಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಅದ್ ಬಿಡಿ ಅಣ್ಣ, ಈ ಹೆಣ್ಮಕ್ಳು ಕಂಡ್ರೆ ಕೆಂಡ ಕರ್ತಿದ್ದ, ಮದುವೆ ಅಂದ್ರೆ ಬೆಂಕಿ ಬೀರ್ತಿದ್ದು ನಮ್ಮ ಸಾಹೇಬ್ರು. ಈಗ ಸೈಲೆಂಟ್ ಆಗಿ ಮದುವೆಗೆ ರೆಡಿ ಆಗಿದ್ದಾರೆ. ಏನ್ ಸಮಾಚಾರ ಅಂತ ಕೇಳಿ. ಓ ಶುಭಂಗ್ ಕಾಲ್ ಮಾಡ್ಬೇಕಿತ್ತು, ಮರ್ತೇ ಬಿಟ್ಟೆ. ನೋಡಿ ನೋಡಿ ನೋಡಿ, ಆಗ್ಲೇ ಆ ಹುಡುಗಿನ ಮಿಸ್ ಮಾಡ್ಕೋತಾ ಇದ್ದಾನೆ. ಹೌದೇನೋ? ಬೇಗ ಮದುವೆ ಮಾಡೋಣ ಬಿಡು, ಆಗ ಹೆಂಡತಿ ಜೊತೆನೇ ಇರ್ಬೋದು ನೀನು. ಪಾ ಪ್ಲೀಸ್ ಅಪ್ಪ. ಅಪ್ಪ ನೋಡಿ ನೋಡಿ ಹೆಂಗ್ ನಾಚ್ಕೊಳ್ತಿದ್ದಾನ ಅಣ್ಣ. ಏನ್ ಬ್ರದರ್, ಫುಲ್ ಲವ್ವಾ? ಛೇ, ಆಗ್ಲೇ ಈಶಾನಿ ವಿಚಾರದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಶುಭನ ಲವ್ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿದೆ. ಪಾಪ ಶುಭ ಏನು ತಿಳ್ಕೊಂಡ್ಲೋ ಏನೋ. ನನ್ನ ಬಗ್ಗೆ ಗೊತ್ತಿರುತ್ತೆ, ಬೇಜಾರು ಮಾಡ್ಕೊಂಡಿರಲ್ಲ. ಬಟ್ ಸ್ಟಿಲ್ ಒಂದು ಮಾತು ಹೇಳಿದರೆ ಸಮಾಧಾನ. ಯಾವುದಕ್ಕೂ ಕಾಲ್ ಮಾಡ್ತೀನಿ. ಏನ್ ಬ್ರದರ್, ಅದಕ್ಕೆ ನಾ ಫುಲ್ ಮಿಸ್ ಮಾಡ್ಕೊಳ್ತಿದ್ಯಾ? ಪಾಪ ಬಿಡು, ಬ್ಯುಸಿ ಇರ್ತಾರೆ, ಆಮೇಲೆ ಕಾಲ್ ಮಾಡ್ತಾರೆ. ಅವಂದು ಬಿಡ, ನಿನ್ನ ಫಸ್ಟ್ ನೈಟ್ ಕತೆ ಏನಪ್ಪ? ಇವತ್ತೇನಾ? ಇಲ್ಲ ಇನ್ನೂ ವಿರಹ ವೇದನೆ ಇಲ್ಲಿ ಬೇಯ್ಬೇಕಾ? ಇರಪ್ಪ, ನಮ್ಮ ಹುಡುಗ ಇಷ್ಟು ದಿನ ಕಾದಿದ್ದಾನೆ, ಫಸ್ಟ್ ನೈಟ್ ವ್ಯವಸ್ಥೆ ಮಾಡ್ಬಿಡೋಣ. ಎಲ್ಲ ರೆಡಿ ಮಾಡ್ಬೇಕು ನಾನು. ಅಪ್ಪ ಹಲೋ, ಹೌದಾ? ಸರಿ, ಪರವಾಗಿಲ್ಲ ಬಿಡಿ, ಇನ್ನೊಂದಿನ ನೋಡಿದ್ರಾಯ್ತು. ಏನಾಯ್ತಮ್ಮ? ಅದು ಫಸ್ಟ್ ನೈಟ್ಗೆ ಇವತ್ತು ಮುಹೂರ್ತ ಚೆನ್ನಾಗಿಲ್ವಂತೆ, ಅದಕ್ಕೆ ಇನ್ನೊಂದಿನ ನೋಡಿ ಹೇಳ್ತೀನಿ ಅಂತ ಹೇಳಿದ್ರು. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಇನ್ನೊಂದು ಮುಹೂರ್ತ ನೋಡಿ ಹೇಳ್ತೀನಿ. ನಾನು ಅದ್ರ ಬಗ್ಗೆನೂ ಯೋಚನೆ ಮಾಡಿದೆ. ಜೊತೆಗೆ ಯುಕ್ತನ ವಿಚಾರ ಆಗಿರ್ಬೋದು. ನಿಜ ಅಪ್ಪ, ಯುಕ್ತ ತುಂಬ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ. ಪೃಥ್ವಿನೂ ತುಂಬ ಒಳ್ಳೆ ಹುಡುಗ ಅಪ್ಪ. ನಮ್ಮ ಯುಕ್ತನ ನಾವು ಹೇಗೆ ಕಣ್ಣಲ್ಲಿ ರೆಪ್ಪೆ ಥರ ನೋಡ್ಕೋತಾ ಇದ್ವೋ ಡಿಟ್ಟು ಅವನು ಹಾಗೆ ನೋಡ್ಕೋತಾನೆ. ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ, ಆ ನಂಬಿಕೆ ನನಗಿದೆ. ಒಟ್ಟಿನಲ್ಲಿ ನಾನು ಹೇಳೋದು ಇಷ್ಟನೇ, ನಿಮ್ಮ ಇಬ್ಬರು ಮಕ್ಕಳು ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ, ಅದಕ್ಕೆ ನಾನು ಗ್ಯಾರಂಟಿ. ನೀನು ಮಾಡಿರೋ ಒಳ್ಳೆ ಕೆಲಸನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ಡ ನಿಮ್ಮಪ್ಪ ಅನ್ಕೊಂಡ್ಯಾ? ಇದೇನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು. ನೀನು ನನ್ನ ಹತ್ರ ನೀನು ಕ್ಷಮೆ ಕೇಳೋ ಅಗತ್ಯನೇ ಇಲ್ಲಪ್ಪ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಏನೇ ಕಾಮು ನೀನು, ಹೊರಗಡೆ ಹೋಗೋಗಿ ಯಾರಾದರೂ ಎಲ್ಲಿಗೆ ಅಂತ ಕೇಳ್ತಾರಾ? ಸಾರಿ ಅದಕ್ಕೆ ತಪ್ಪಾಯ್ತು. ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಅನ್ಸುತ್ತೆ. ಇದೊಂಥರ ಶುಭ ಕಾರ್ಯನೇ ಬಿಡು. ಶೀಲಾ ಮತ್ತೆ ಈಶಾನಿಗೆ ಸಮಾಧಾನ ಮಾಡಿ ಸ್ವಲ್ಪ ಮಾತಾಡ್ಸ್ಕೊಂಡ್ ಬರ್ತೀವಿ. ನಮ್ಮಿಂದ ಯಾರಿಗಾದ್ರೂ ನೋವಾಗಿದ್ರೆ ನಾವೇ ಹೋಗಿ ಕ್ಷಮೆ ಕೇಳೋದು ಒಳ್ಳೇದಲ್ವಾ? ಅಪ್ಪ, ಹೋಗೋಕ್ಕೂ ಮುಂಚೆ ಒಂದ್ಸರಿ ಕಾಲ್ ಮಾಡಿಬಿಡಿ.
ಬಾಳು ಹಾಳ್ ಮಾಡಿದ್ದು ಸಾಲ್ದೆ ಇವಾಗ ಫೋನ್ ಯಾಕೆ ಮಾಡ್ತೀರಾ? ನೀವು ಬೇಡ, ನಿಮ್ ಸಹವಾಸನೂ ಬೇಡ. ಮತ್ತೆ ಫೋನ್ ಮಾಡೋದು, ಮನೆ ಹತ್ರ ಬರೋದು ಮಾಡಿದ್ರೆ ಸರಿ ಇರಲ್ಲ. ಶೀಲಾ, ಸ್ವಲ್ಪ ನನ್ನ ಮಾತು ಕೇಳಮ್ಮ. ನಾನು ಅಪ್ಪ, ಸದ್ಯಕ್ಕೆ ಮಾತಾಡೋದು ಬೇಡ. ಕೋಪದಲ್ಲಿ ಏನು ಮಾತಾಡಿದ್ರು ವೇಸ್ಟೇ. ಸ್ವಲ್ಪ ಅವ್ರ ಕೋಪ ತಣ್ಣಗಾಗ್ಲಿ. ಅಲ್ಲ, ಅದೇ ಕೋಪದಲ್ಲಿ ಆ ಶೀಲಾ ಪಾಪ ನಮ್ಮ ಯುಕ್ತಂಗೆ ಏನಾದ್ರು ತೊಂದರೆ ಕೊಟ್ರೆ? ಯುಕ್ತ ಯುವನ್ ತಂಗಿ, ಹಾಗಿದ್ಮೇಲೆ ಅವಳು ನಮ್ಮ ಮನೆ ಮಗಳಿದ್ದಂಗೆ. ಅವಳಿಗೆ ಏನಾಗೋಕ್ಕೂ ನಾನು ಬಿಡಲ್ಲ. ಏನೂ ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ. ಶುಭ ಹೇಳ್ತಿರೋ ಸರಿನೇ ಇದೆ. ಕೋಪದಲ್ಲಿ ಮಾತಾಡಿದ್ರೆ ಅನಾಹುತನೇ ಜಾಸ್ತಿ. ಅವ್ರಿಗೆ ಸ್ವಲ್ಪ ಸಮಾಧಾನ ಆಗಲಿ, ಆಮೇಲೆ ಹೋಗಿ ಮಾತಾಡ. ಹೌದು, ಇದೆಲ್ಲ ಸರಿ ಹೋಗೋವರೆಗೂ ನಾವು ನಮ್ಮ ಶ್ರುತಿ ನೋಡಕ್ಕೆ ಹೋಗೋದು ಬೇಡ. ಪಾಪ ಒಂದು ಹೆಣ್ಣು ಕೊರಗ್ತಿರುವಾಗ ನಾವು ನಮ್ಮ ಹೆಣ್ಣು ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡೋದು ಧರ್ಮ ಅಲ್ಲ. ಸರಿನಮ್ಮ, ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ.